ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಮಾಡಿರೋ ವೀಡಿಯೋನ ಯಾರ್ಯಾರು ನೋಡಿದಿರಾ ಮತ್ತು ಸಬ್ಸ್ಕ್ರೈಬ್ ಮಾಡಿದಿರಾ, ಲೈಕ್ ಮಾಡಿದಿರಾ, ಶೇರ್ ಮಾಡಿದಿರಾ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವೀಡಿಯೋ ತಮಿಳ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಏನು ಟಾಪಿಕ್ಕು ಅಂತ. ಸೊ ನಾವು ಟಾಪಿಕ್ ಹೋಗ್ಬಿಡೋಣ. ಎಂಪ್ಟಿ ಮೈಂಡ್ ಈಸ್ ಡೇಂಜರಸ್ ಮೈಂಡ್. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನನಗಂತೂ ಅನಿಸುತ್ತೆ ಎಂಪ್ಟಿ ಮೈಂಡ್ ಈಸ್ ವೆರಿ ಡೇಂಜರಸ್ ಮೈಂಡ್ ಅಂತ. ಯಾಕಂದರೆ ಏನು ಅದಕ್ಕೆ ಒಂದು ಕೆಲಸ ಕೊಟ್ಟಿಲ್ಲ ಅಂತಂದಾಗ ಸುಮ್ಮನೆ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಆ ಆಲೋಚನೆಗೆ ಬಂದಾಗ ನಾವು ಆಲೋಚನೆಗಳನ್ನೆಲ್ಲ ಆಲೋಚನೆ ಮಾಡಿ ಏನು ಮಾಡ್ತೀವಿ, ನಮ್ಮ ಕೋಪನೆಲ್ಲ ಬೇರೆಯವ್ರ ಮೇಲೆ ತೋರಿಸ್ತಾ ಇರ್ತೀವಿ, ನಮ್ಮ ಸಿಟ್ಟನ್ನ. ಸೊ ಆ ಸಿಟ್ಟು ಹೆಂಗಪ್ಪ ಅಂತಂದರೆ ಒಬ್ಬರನ್ನ ಹರ್ಟ್ ಮಾಡೋ ಥರ ಇರುತ್ತೆ. ಸೊ ನೀವು ಅದನ್ನು ಬಿಟ್ಟು ನಿಮ್ಮ ಮೈಂಡ್ಗೆ ನೀವು ಪ್ರೋಗ್ರೆಸಿವ್ ಕಡೆ ಅಥವಾ ನೀವು ಬೆಳವಣಿಗೆ ಆಗೋ ಕಡೆ ಫೋಕಸ್ ಮಾಡಿ. ಸುಮ್ಮನೆ ಬೇರೆಯವ್ರ ಮಾತುಗಳನ್ನೆಲ್ಲ ಕಿವಿಗೆ ಹಾಕ್ಕೊಂಡು ಅದನ್ನು ಆಲೋಚನೆ ಮಾಡಿಕೊಂಡು ಸುಮ್ಮನೆ ನಿಮ್ಮ ತಲೆಗೆ ವೇಸ್ಟ್ ತುಂಬಿಸ್ಬೇಡಿ. ಯಾವಾಗ್ಲೂ ಏನಕ್ಕೆ ವೇಸ್ಟು, ಅದರಿಂದ ಯೂಸ್ ಇಲ್ಲ ಅಂದರೆ ಅದನ್ನು ಏನಕ್ಕೆ ಕೇಳ್ತೀರಾ ಹೇಳಿ? ನೀವೇನಾದರೂ ನೀವು ಉದ್ಧಾರ ಆಗ್ತೀರಾ ಅಂದ್ರೆ ಮಾತ್ರ ಆ ವಿಷಯಗಳನ್ನ ನೀವು ಕಿವಿಗೆ ಹಾಕ್ಕೊಂಡು ಮೈಂಡ್ಗೆ ಇಟ್ಕೊಳ್ಳಿ. ನಮ್ಮ ಮೈಂಡ್ ಹೆಂಗೆ ಅಂತಂದರೆ ನಮಗೆ ಬೇಡದೇ ಇರೋ ವಿಷಯಗಳನ್ನೆಲ್ಲ ತುಂಬಿಸ್ಕೊಳ್ತಾ ಇರುತ್ತೆ, ಬಟ್ ಬೇಕಾಗಿರೋ ವಿಷಯಗಳನ್ನೇನು ತುಂಬಿಸ್ಕೊಳ್ತಾ ಇರಲ್ಲ. ಸೊ ನಾನು ಅದೇ ಇಷ್ಟಪಡ್ತೀನಿ. ನಿಮ್ಗೇನಾದರೂ ಜಾಸ್ತಿ ಆಲೋಚನೆಗಳು ಬರ್ತಾಯಿದೆ ಅಥವಾ ಏನೇನೋ ಒಳ್ಳೆ ವಿಚಾರ ಇಲ್ದಿರ ಕೆಟ್ಟ ವಿಚಾರ ಬರ್ತಾಯಿದೆ ಅಂತಂದಾಗ ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಈಚೆ ಓಡಾಡೋದಾಗಲಿ ಅಥವಾ ಏನಾದರೂ ಸ್ಪೋರ್ಟ್ಸ್ ಕಡೆ ಆಗಲಿ, ನಿಮ್ಮ ಹೆಲ್ತ್ ಕಡೆ ಅಂದರೆ ಎಕ್ಸಸೈಸ್ ಮಾಡೋದು, ನೀವೇನೋ ಒಂದು ಕೆಲಸದಲ್ಲಿ ತೊಡ್ಕೊಂಡಾಗ ನಿಮಗೆ ಏನು ಆಲೋಚನೆಗಳೇ ಬರೋಲ್ಲ. ಬೇಕಾದರೆ ಒಂದು ಸಲ ಗಮನಿಸಿ. ಯಾವಾಗ ನಮ್ಮನ್ನು ನಾವು ಗಮನಿಸ್ಕೊತೀವೋ ಅವಾಗ ನಾವು ಉದ್ಧಾರ ಆಗ್ತೀವಿ. ಯಾವತ್ತು ನಮ್ಮ ಕಡೆ ನಾವು ಫೋಕಸ್ ಮಾಡ್ದಿರ ಬೇರೆ ಎಲ್ಲರನ್ನೂ ಫೋಕಸ್ ಮಾಡ್ತಾಯಿರ್ತೀವಿ. ಹೆಂಗೆ ಹೇಳಿ? ಬೇರೆಯವ್ರು ಏನು ಮಾಡ್ತಾಯಿದ್ದಾರೋ ಏನೋ ಅಂತ. ಸೊ ಅದನ್ನು ಬಿಟ್ಬಿಡಿ. ನಿಮ್ಮನ್ನು ನೀವು ಬೆಳವಣಿಗೆಗೆ ಅಥವಾ ನಿಮ್ಮನ್ನು ನೀವು ಪ್ರೋಗ್ರೆಸಿವ್ ಕಡೆ ಆಗೋಕ್ಕೆ ಟ್ರೈ ಮಾಡಿ. ಸುಮ್ಮನೆ ಬೇಡದೇ ಇರೋ ವಿಚಾರಗಳನ್ನೆಲ್ಲ ತಲೆಗೆ ಹಾಕ್ಕೊಬೇಡಿ. ಪ್ರತಿಯೊಂದು ದಿವಸನೂ ನಿಮ್ಗೆ ಏನು ಬರಲ್ವೋ ಅದ್ರ ಕಡೆ ಗಮನ ಕೊಡಿ. ಹೊಸ್ದನ್ನು ಕಲಿಯೋದನ್ನು ಶುರು ಮಾಡಿ. ನಾವು ಯಾವಾಗಲೂ ಅಂದರೆ ಲರ್ನರ್ಸ್ ಆಗ್ತಾ ಇರಬೇಕೆ ಹೊರತು ನನಗೆಲ್ಲ ಗೊತ್ತಿದೆ, ನಾನು ಏನು ಕಲಿಯೋದು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರಬೇಡಿ. ಈ ಪ್ರಪಂಚ ಚಿಕ್ಕದಲ್ಲ, ತುಂಬ ದೊಡ್ಡದು. ನಮ್ಗೆ ಗೊತ್ತಿಲ್ಲದಿರೋ ವಿಷಯಗಳು ಸಾವಿರಾರು ಐತೆ. ಅದನ್ನೆಲ್ಲ ತಿಳ್ಕೊಳ್ಳಿ. ಅಂದರೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳಿ. ಕೆಟ್ಟ ವಿಚಾರಗಳನ್ನ ತಿಳ್ಕೊಂಡು ಏನು ಮಾಡ್ತೀರಾ ಹೇಳಿ? ತಿಳ್ಕೊಂಡು ನೀವು ಉದ್ಧಾರ ಆಗೋ ಕಡೆ ನೋಡಿ. ನಿಮ್ಮ ಫ್ಯಾಮ್ಲಿನ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ಸೋಕ್ಕೆ ನೋಡಿ ಅಂತ ಹೇಳ್ತಾ, ಸೊ ನಿಮ್ಗೇನು ಅನಿಸುತ್ತೆ? ನಿಜ ಅಲ್ವಾ ಎಂಪ್ಟಿ ಮೈಂಡ್ ಈಸ್ ಡೇಂಜರಸ್ ಮೈಂಡ್ ಅಲ್ವಾ? ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.